ಎಲ್ಲರಿಗೂ MCQ ಮಾಸ್ಟರ್ ಕ್ವಿಜ್ಗೆ ಸ್ವಾಗತ. ಇಂದಿನ ಮೊದಲನೇ ಪ್ರಶ್ನೆ, ಭಾರತದ ಅತಿ ದೊಡ್ಡ ಪಂಪ್ಡ್ ಸ್ಟೋರೇಜ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಆದ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯನ್ನು ಯಾವ ಜಿಲ್ಲೆಯಲ್ಲಿ ಸ್ಥಾಪಿಸಲು ಉದ್ದೇಶಿಸಲಾಗಿದೆ? ಉತ್ತರ ಶಿವಮೊಗ್ಗ. ಇತ್ತೀಚೆಗೆ ಯಾವ ದೇಶದ ಅಧ್ಯಕ್ಷರು ಗಲ್ಫ್ ದೇಶಗಳ ಮೇಲೆ ಇನ್ನು ಮುಂದೆ ದಾಳಿ ಮಾಡುವುದಿಲ್ಲ ಎಂದು ಭರವಸೆ ನೀಡಿ ಕ್ಷಮೆಯಾಚಿಸಿದ್ದಾರೆ? ಉತ್ತರ ಇರಾನ್. ಮಾರ್ಚ್ 8ರಂದು ಆಚರಿಸಲಾಗುವ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಅಂಗವಾಗಿ 2026ನೇ ವರ್ಷವನ್ನು ವಿಶ್ವಸಂಸ್ಥೆಯು ಯಾವ ಹೆಸರಿನಲ್ಲಿ ಗುರುತಿಸಿದೆ? ಉತ್ತರ ಅಂತಾರಾಷ್ಟ್ರೀಯ ಮಹಿಳಾ ರೈತರ ವರ್ಷ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಶಾಹಿದ್ ಎಂಬ ಆತ್ಮಹತ್ಯಾ ಡ್ರೋನ್ಗಳನ್ನು ಅಭಿವೃದ್ಧಿಪಡಿಸಿದ ದೇಶ ಯಾವುದು? ಉತ್ತರ ಇರಾನ್. 2026ರ ಕರ್ನಾಟಕ ಬಜೆಟ್ನಲ್ಲಿ 16 ವರ್ಷದೊಳಗಿನ ಮಕ್ಕಳಿಗೆ ಯಾವ ವಿಷಯದ ಮೇಲೆ ನಿರ್ಬಂಧ ಹೇರಲು ಪ್ರಸ್ತಾಪಿಸಲಾಗಿದೆ? ಉತ್ತರ ಸೋಷಿಯಲ್ ಮೀಡಿಯಾ ಬಳಕೆ. ಅಹಮದಾಬಾದ್ನಲ್ಲಿ ನಡೆದ ಪುರುಷರ T20 ವಿಶ್ವಕಪ್ 2026ರ ಫೈನಲ್ ಪಂದ್ಯದಲ್ಲಿ ಜಯಗಳಿಸಿದ ತಂಡ ಯಾವುದು? ಉತ್ತರ ಭಾರತ. ಇತ್ತೀಚೆಗೆ ಬಿಡುಗಡೆಯಾದ ಸ್ಟೇಟ್ ಆಫ್ ಇಂಡಿಯಾಸ್ ಎನ್ವಿರಾನ್ಮೆಂಟ್ 2026 ವರದಿಯನ್ನು ಯಾವ ಸಂಸ್ಥೆ ಪ್ರಕಟಿಸಿದೆ? ಉತ್ತರ ಸೆಂಟರ್ ಫಾರ್ ಸೈನ್ಸ್ ಅಂಡ್ ಎನ್ವಿರಾನ್ಮೆಂಟ್. ಯಾವ ದೇಶವು ಪ್ರೆಷಿಯಸ್ ಸ್ಟ್ರೈಕ್ ಮಿಸೈಲ್ ಅನ್ನು ಇತ್ತೀಚೆಗೆ ಮೊದಲ ಬಾರಿಗೆ ಕಾರ್ಯಾಚರಣೆಯಲ್ಲಿ ಬಳಸಿದೆ? ಉತ್ತರ ಅಮೆರಿಕ. ಕರ್ನಾಟಕ ಸರ್ಕಾರವು ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಗಾಗಿ ಯಾವ ಯೋಜನೆಯಡಿ ಏಷಿಯನ್ ಅಭಿವೃದ್ಧಿ ಬ್ಯಾಂಕ್ ನೆರವು ಪಡೆಯುತ್ತಿದೆ? ಉತ್ತರ ಪ್ರಗತಿ ಪಥ. ಇರಾನ್ನ ಯಾವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಇತ್ತೀಚಿನ ಸಂಘರ್ಷದಲ್ಲಿ ನಾಶವಾಗಿದೆ ಎಂದು ವರದಿಯಾಗಿದೆ? ಉತ್ತರ ಮೆಹರಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಮಹಿಳಾ ನೇತೃತ್ವದ ಸ್ಟಾರ್ಟ್ ಅಪ್ಗಳನ್ನು ಉತ್ತೇಜಿಸಲು ಹರ್ ಸ್ಟಾರ್ಟ್ 5.0 ಅನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು? ಉತ್ತರ ಗುಜರಾತ್. ಸೆನ್ಸಸ್ 2027ಗಾಗಿ ಅಮಿತ್ ಶಾ ಅವರು ಬಿಡುಗಡೆ ಮಾಡಿದ ಅಧಿಕೃತ ಲಾಂಛನಗಳು ಯಾವುವು? ಉತ್ತರ ಪ್ರಗತಿ ಮತ್ತು ವಿಕಾಸ್. ಪಶ್ಚಿಮ ಏಷ್ಯಾದ ಸಂಘರ್ಷದ ಕಾರಣದಿಂದಾಗಿ ಭಾರತದಲ್ಲಿ ಅಡುಗೆ ಅನಿಲ ಸಿಲಿಂಡರ್ ದರ ಎಷ್ಟು ರೂಪಾಯಿ ಏರಿಕೆಯಾಗಿದೆ? ಉತ್ತರ 60. ಯಾವ ನದಿಯ ಮೇಲೆ ಭಾರತದ ಮೊದಲ ರಿವರ್ ರೈನ್ ಲೈಟ್ ಹೌಸ್ಗಳನ್ನು ನಿರ್ಮಿಸಲಾಗುತ್ತಿದೆ? ಉತ್ತರ ಬ್ರಹ್ಮಪುತ್ರ. MWC 2026ರ ಅಧಿಕೃತ ಥೀಮ್ ಯಾವುದು? ಉತ್ತರ ದಿ ಐಕ್ಯೂ ಎರಾ. ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯ ಹನ್ನೂರು ತಾಲೂಕಿನಲ್ಲಿ 12,000 ಎಕರೆ ನೀರಾವರಿ ಒದಗಿಸುವ ಯೋಜನೆ ಯಾವುದು? ಉತ್ತರ ಉಡುತೊರೆ ಹಳ್ಳ ಯೋಜನೆ. ಜಾಗತಿಕ ಇಂಧನ ಸಾಗಣೆಯ 20% ಪಾಲು ಹೊಂದಿರುವ ಯಾವ ಜಲಸಂಧಿ ಇತ್ತೀಚೆಗೆ ಸುದ್ದಿಯಲ್ಲಿದೆ? ಉತ್ತರ ಹಾರ್ಮುಜ್ ಜಲಸಂಧಿ. ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು 2ನೇ ಅಥವಾ 3ನೇ ಮಗುವನ್ನು ಹೊಂದಿರುವ ದಂಪತಿಗಳಿಗೆ 25,000 ಪ್ರೋತ್ಸಾಹಧನ ಘೋಷಿಸಿದೆ?
ಉತ್ತರ ಅಸ್ಸಾಂ. ಭಾರತದ ಸ್ವದೇಶಿ ಸ್ಟೀಲ್ ಕಾಂಬ್ಯಾಟ್ ಡ್ರೋನ್ ಗತಕ್ ಅನ್ನು ಅಭಿವೃದ್ಧಿಪಡಿಸುತ್ತಿರುವ ಸಂಸ್ಥೆ ಯಾವುದು? ಉತ್ತರ DRDO. ಕರ್ನಾಟಕ ಬಜೆಟ್ 2026-27 ಪ್ರಕಾರ ಬೆಂಗಳೂರು-ಮುಂಬೈ ಇಂಡಸ್ಟ್ರಿಯಲ್ ಕಾರಿಡಾರ್ ಯೋಜನೆಗೆ ಎಷ್ಟು ಕೋಟಿ ರೂಪಾಯಿ ಮೀಸಲಿಡಲಾಗಿದೆ? ಉತ್ತರ 600 ಕೋಟಿ.